ಜೀವದ ಜೊತೆಯಲ್ಲಿ ಯಮಧರ್ಮರಾಜನ ಜೊತೆಯಲ್ಲಿ ನಡ್ಕೊಂತ ಹೋಗ್ತಾಳೆ. ಯಾರು? ಅವನಿಗೆ ಅನಿಸ್ತಿದೆ ಯಾಕೋ ಭಾರವಾಗಿದೆ, ಎಳ್ಕೊಂಡು ಹೋಗ್ತಾ ಇದ್ರೆ 2 ಜೀವ ಬರ್ತಾ ಇದ್ದಂಗಿದೆ. ಅವನು ಸ್ಟಾಪ್ ಮಾಡಿ, ನೀನಾಗಿ ಬರ್ತಾ ಇದೀಯ? ಜೊತೆಯಲ್ಲಿ 10 ಅಡಿ ಬಂದ್ಬಿಟ್ಟಿದ್ದಾಳೆ. ಅವಾಗ ಸಾವಿತ್ರಿ ಹೇಳ್ತಾಳೆ, ಇಬ್ಬರು ವ್ಯಕ್ತಿಗಳು 7 ಅಡಿ ಹೋಗ್ಬಿಟ್ರೆ ಸಾಕು, ಅವರು ಫ್ರೆಂಡ್ಸ್ ಆಗ್ತಾರೆ. ನಾನು 10 ಅಡಿ ಬಂದಿದ್ದೀನಿ, ನನಗೆ ನೀನು ಫ್ರೆಂಡ್ ಇವಾಗ. ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್. ಫ್ರೆಂಡ್ ಅನ್ನೋನು ನೀಡ್ಗೆ ಬರಬೇಕು. ನಮ್ಮ ಅವಶ್ಯಕತೆ ಇರುವಾಗ ಬರೋನು ಫ್ರೆಂಡ್. ನನಗೆ ಅವಶ್ಯಕತೆ ಇದೆ, ನಿನ್ನ ಜೊತೆಯಲ್ಲಿ ನಡ್ಕೊಂಡು ಬಂದಿದ್ದೇನೆ, ನನ್ನ ಅವಶ್ಯಕತೆ ಇದೆ, ತೀರಿಸ್ತೀಯಾ? ಹೌದೇ, ನೀನು ಧರ್ಮ ಸೂಕ್ಷ್ಮ ಹೇಳ್ತಾ ಇದೆಯಾ? ಹೌದು. ಸಪ್ತಪತಿ ಮದುವೆ ಆದ್ಮೇಲೆ ಏನಾಗ್ತಾರೆ? ಸಪ್ತಪತಿ. ಸಪ್ತಪತಿ ಅಂದ್ರೆ 7 ಹೆಜ್ಜೆ ಹಾಕೋದು. ನಾನು 10 ಹೆಜ್ಜೆ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಿನ್ನ ಫ್ರೆಂಡ್ ನನಗೆ. ಆದ ಕಾರಣ ನಾನು ಏನು ಬೇಕೋ ಅದನ್ನ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಧರ್ಮ ನಿನಗಿದೆ. ಏನು ಬೇಕು ಹೇಳಿ? ಸತ್ಯ. ಇವನು ಮಾತ್ರ ಕೇಳಬೇಡ, ಸತ್ಯವಾದ ಮಾತ್ರ ಕೇಳಬೇಡ. ಇನ್ನೇನು ಕೇಳ್ತೀಯ ಕೇಳು. ಇಲ್ಲಿ ಆದರ್ಶ. ಆ ಮಹಿಳೆ ಕೇಳ್ತಕ್ಕಂಥದ್ದು ಏನಂದರೆ, ನನ್ನ ಅತ್ತೆ ಮಾವ ಮುದುಕರಾಗಿದ್ದಾರೆ, ಅವರಿಗೆ ಕುರುಡರವರು, ಅವರ ನಿಶ್ಶಕ್ತಿ, ರಾಜ್ಯವನ್ನು ಕಳ್ಕೊಂಡಿದ್ದಾರೆ. ಯಮಧರ್ಮರಾಜ, ನೀನ ಧರ್ಮದ ಪರಿಪಾಲನೆ ಮಾಡ್ತಕ್ಕಂಥ ರಾಜ, ಏನು ಬೇಕಾದರೂ ಕೊಡಬಲ್ಲತಕ್ಕಂಥ ಶಕ್ತಿ ನಿನಗಿದೆ ಯಮಧರ್ಮರಾಜ. ಆದ ಕಾರಣ ನನ್ನ ಅತ್ತೆ ಮಾವಂದರಿಗೆ ಆರೋಗ್ಯ ಕೊಡು, ಅವ್ರಿಗೆ ಕಣ್ಣು ಬರೋ ಥರ ಮಾಡು. ಅಷ್ಟೇ ಅಲ್ಲ, ಅವ್ರು ಕಳ್ಕೊಂಡಿರ್ತಕ್ಕಂಥ ರಾಜ್ಯ ಬರೋ ಥರ ಅನುಗ್ರಹ ಮಾಡು. ಯಾರನ್ನ ನೆನೆಸ್ಕೊಂಡು? ಅತ್ತೆ ಮಾವ. ಇವತ್ತು ಇದನ್ನು ಅತ್ತೆ ಮಾವ ಅಂದರೆ ಎಷ್ಟು ಜನ ನೆನೆಸ್ಕೊಳ್ತಾರೆ? ಸೀತಾಮಾತೆ ರಾವಣಾಸನ ಹತ್ರ ಮಾತಾಡುವಾಗ ಅವಳು ಹೇಳ್ಕೊಳ್ತಾಳೆ, ಅವಳು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾಳೆ. ಇಂಟ್ರೊಡ್ಯೂಸ್ ಮಾಡೋವಾಗ ಶ್ರೀರಾಮಚಂದ್ರನ ಪತ್ನಿ ಅಂತಂದು ಹೇಳಿಲ್ಲ, ನಾನು ದಶರಥ ಮಹಾರಾಜನ ಸೊಸೆ ಅಂತಂದು. ಅವಳಿಗೆ ಗರ್ವ ಕಾರಣ, ನಾನು ಇಂಥ ಮಹಾರಾಜನ ಸೊಸೆ ಆಗಿದ್ದೀನಿ ಅಂತಂದ್ರೆ ಆ ಸೊಸೆಗೆ ಯಾರ ಮೇಲೆ ನಿಜವಾಗಿರ್ತಕ್ಕಂಥ ಅಭಿಮಾನ ಜಾಸ್ತಿ ಅಂದ್ರೆ ಮಾವನ.